ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಈಗಾಗಲೇ ನನ್ನ ಪ್ರೀವಿಯಸ್ ವಿಡಿಯೋ ಚಾಮುಂಡಿ ಹಿಲ್ ಸ್ಟೆಪ್ಸ್ದು ಯಾರೆಲ್ಲ ನೋಡಿದ್ದೀರಾ ಅವ್ರಿಗೆ ತಿಳಿದಿರುತ್ತೆ ನಾವೆಲ್ಲಿದ್ದೀವಿ ಅಂತ. ನಾವು ಬಂದು ಚಾಮುಂಡಿ ಬೆಟ್ಟದಲ್ಲಿ ಇದ್ದೀವಿ. ಸೊ ನೋಡಿ, ಈಗ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಅಣ್ಣ ಅತ್ತಿಗೆ ಎಲ್ಲ ನೋಡಿ ಹೋಗ್ತಾ ಇದ್ದಾರೆ ಮುಂದೆ. ಎಲ್ಲರೂ ಒಟ್ಟಿಗೆ ಹೋಗ್ತಾ ಇದ್ದೀವಿ ದರ್ಶನಕ್ಕೆ ಅಂತ. ಆ್ಯಂಡ್ ಇವತ್ತು ಅಷ್ಟೊಂದು ಜನ ಏನೂ ಇರಲಿಲ್ಲ, ತುಂಬ ಲಿಮಿಟೆಡ್ ಆಗಿ ಇದ್ದರು. ಆ್ಯಂಡ್ ಬೇಗನೆ ದರ್ಶನ ಆಯಿತು ಅಂತಲೇ ಹೇಳ್ಬೋದು. ನೋಡಿ, ಹೂವಿನ ಅಲಂಕಾರ ಮಾತ್ರ ತುಂಬ ಸುಂದರವಾಗಿ ಮಾಡಿದರು, ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಒಳಗಡೆ ಎಲ್ಲ ದೇವ್ರದ್ದು ಫೋಟೋ ಎಲ್ಲ ತೆಗಿಬೋದು ಅಂತ ನಾವು ಯಾವುದೇ ಕಾರಣಕ್ಕೂ ಆ ಥರ ಎಲ್ಲ ತೆಗೆದಿಲ್ಲ. ಜಸ್ಟ್ ಡೆಕೋರೇಷನ್ದು, ಹೂವಿನ ಅಲಂಕಾರದ್ದು ಮಾತ್ರ ಫೋಟೋ ಕ್ಲಿಪ್ಪಿಂಗ್ಸ್ನ ವೀಡಿಯೋಸ್ನ ತಗೊಂಡ್ವಿ. ನೋಡಿ, ಈ ಥರ ವೈಟ್ ಆ್ಯಂಡ್ ಪಿಂಕ್ ಫ್ಲವರ್ಸಿಂದ ಎಷ್ಟು ಸುಂದರವಾಗಿ ಅಲಂಕಾರ ಮಾಡಿದ್ದಾರೆ. ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ ಅಲ್ವಾ? ನಿನ್ನೆ ತಾನೇ ಹಬ್ಬ ಆಗಿರೋದಕ್ಕೆ ಎಷ್ಟು ಚೆನ್ನಾಗಿದೆ. ಆ್ಯಂಡ್ ನಾವು ದರ್ಶನ ಮುಗಿಸ್ಕೊಂಡು ಬಂದ್ವಿ ಈ ಥರ ಹೊರಗಡೆ. ಆ್ಯಂಡ್ ಇಲ್ಲಿ ಸೀರೆ ಎಲ್ಲ ಮಾರ್ತಾಯಿದ್ರು, ದೇವರ ಮೇಲೆ ಹಾಕಿರೋದು ಸೀರೆನೆಲ್ಲ ಸೇಲ್ ಮಾಡ್ತಾಯಿದ್ರು. ಆ್ಯಂಡ್ ನೋಡಿ, ಈ ಥರ ಹೊರಗಡೆ ಬಂದ್ವಿ. ನೋಡಿ, ನಿನ್ನೆ ಹಬ್ಬ ಆಗಿದ್ದರಿಂದ ಎಲ್ಲ ಹಬ್ಬದ ವಾತಾವರಣ ಥರನೇ ಇದೆ. ಆ ದೇವರ ಕೃಪೆ ಎಲ್ಲರ ಮೇಲೆ ಇರಲಿ ಅಂತ ಬೇಡಿಕೊಂಡು ನಾವು ಹೀಗೆ ಹೊರಗಡೆ ಬರ್ತಾ ಆ್ಯಂಡ್ ಇಲ್ಲಿ ಲಡ್ಡು ಪ್ರಸಾದನ ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ರು. ಸೊ ನಾವು ನಮ್ಮ ಮನೆಯವರಿಗೆ ಎಲ್ಲ, ನಮ್ಮ ಅಕ್ಕಪಕ್ಕ ಎಲ್ಲರಿಗೂ ನಾವು ಕೂಡ ಲಡ್ಡೂಸ್ನ ತಗೊಂಡು ನಾವು ಹೊರಗಡೆ ಬಂದ್ವಿ ಅಂತಲೇ ಹೇಳ್ಬೋದು. ನೋಡಿ, ಈ ಥರ ಇದೆ ಟೆಂಪಲ್ ವ್ಯೂ, ತುಂಬ ಸುಂದರವಾಗಿ ಆ್ಯಂಡ್ ಪೀಸ್ಫುಲ್ಲಾಗಿರುತ್ತೆ ಯಾವಾಗಲೂ ಬಂದ್ರೂ. ಆ್ಯಂಡ್ ನೆಕ್ಸ್ಟು ನಾವು ಹೋಗಿದ್ದು ಅಲ್ಲಿ ಶಾಪಿಂಗ್ಗೆ ಅಂತ. ಅಲ್ಲಿ ಶಾಪಿಂಗ್ ಅಂತ ಎಲ್ಲ ಮೀನ್ಸ್ ದೇವರ ರಿಲೇಟೆಡ್ ಆಗಿರ್ಬೋದು, ಎಲ್ಲ ಶಾಪಿಂಗ್ ಥರ ಇಟ್ಟಿದ್ರು. ನೋಡಿ, ಈ ಥರ ನೀವು ನೋಡ್ತಿರ್ಬೋದು. ಆ್ಯಂಡ್ ಮಕ್ಕಳಿಗೆ ಆಟ ಆಡ್ಕೊಳ್ಳೋಕ್ಕೆ ಇರ್ಬೋದು. ದೆನ್ ಕೃಷ್ಣಂದು ಐಡಲ್ಸ್ ಆಗಿರ್ಬೋದು, ಹಾಗೂ ತುಂಬ ದೇವರುಗಳ ಐಡಲ್ಸ್ ಆಗಿರ್ಬೋದು, ಹಾಗೂ ಹೆಣ್ಮಕ್ಳಿಗೆ ಬೇಕಾಗಿರೋ ಶಾಪಿಂಗ್ ಐಟಮ್ಸ್ ಆಗಿರ್ಬೋದು, ಎಲ್ಲವನ್ನು ಇಟ್ಟಿದ್ರು. ನೋಡಿ, ಈ ಥರ ಮುದ್ದಾಗಿದೆ ಅಲ್ವಾ ಗಣೇಶ? ಚೆನ್ನಾಗಿತ್ತು ಎಲ್ಲ. ಹಾಗೆ ನಾವು ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು ಹಾಗೆ ನಾವು ಕೂಡ ಹೊರಗಡೆ ಬಂದ್ವಿ. ನೋಡಿ, ಜನ ಎಲ್ಲ ಈ ಥರ ಇತ್ತು, ಅಷ್ಟೊಂದೇನು ರಶ್ ಇರಲಿಲ್ಲ. ಆಷಾಢ ಶುಕ್ರವಾರ ಬಂದಿದ್ದರೆ ತುಂಬಾ ರಶ್ ಇರ್ತಾಯಿತ್ತು. ಹಾಗಾಗಿ ನಾವು ತುಂಬ ರಶ್ ಇರುತ್ತೆ ಅಂತಲೇ ನಾವು ಸ್ಯಾಟರ್ಡೆ ಹೋಗಿದ್ವಿ. ಆರಾಮಾಗಿ ತುಂಬ ಚೆನ್ನಾಗಿ ಆಯಿತು ದರ್ಶನ ಕೂಡ. ಆ್ಯಂಡ್ ಇಲ್ಲಿ ನೋಡ್ಬೋದು ನೀವು ಮಹಿಷಾಸುರನ್ನ ನೋಡಿ ಹೇಗಿದ್ದಾರೆ. ಆ್ಯಂಡ್ ಇಲ್ಲಿ ಎಲ್ಲರೂ ತುಂಬಾ ಫೋಟೋಸ್ ತೊಗೊತಾ ಇದ್ರು, ಹಾಗೂ ಕ್ಯಾಮ್ರಾ ಇಟ್ಕೊಂಡು ತುಂಬ ಜನ ಇದ್ದರು. ಮೀನ್ಸ್ ಪರ್ ಹೆಡ್ 100 ಅನ್ನೋ ಥರ ಫೋಟೋಸ್ ಎಲ್ಲ ತೆಗೆಸ್ಕೊತಾ ಇದ್ರು. ಆ್ಯಂಡ್ ನಾವು ಕೂಡ ಎಲ್ಲ ಸೆಲ್ಫೀಸ್ ಎಲ್ಲ ತೊಗೊಂಡು ನಾವು ಹಾಗೆ ರಿಟರ್ನ್ ಆದ್ವಿ. ಇಲ್ಲಿ ನೋಡಿ, ನಾವು ಬಸ್ ಸ್ಟ್ಯಾಂಡ್ಗೆ ಬಂದ್ವಿ, ಮೈಸೂರು ಬಸ್ ಸ್ಟ್ಯಾಂಡ್ಗೆ. ಎಷ್ಟು ಜನ ಇದ್ದಾರೆ ನೋಡಿ, ಹಬ್ಬ ಅಲ್ವಾ? ಸೊ ಹಾಗಾಗಿ ತುಂಬಾ ಜನ ಇದ್ದರು ಬಸ್ ಸ್ಟ್ಯಾಂಡಲ್ಲಿ. ಆ್ಯಂಡ್ ನಮ್ಮ ಮೈಸೂರು ನೋಡಿ ಎಷ್ಟು ಕ್ಲೀನಾಗಿದೆ. ಇಟ್ಸ್ ಎ ಕ್ಲೀನೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು ಮೈಸೂರು. ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಕ್ಲೀನ್ಲಿನೆಸ್ ಆಗಿದೆ ಅಲ್ವಾ? ಆ್ಯಂಡ್ ನಾವು ಹಾಗೆ ಎಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ಹಾಗೆ ನಾವು ರೈಲ್ವೆ ಸ್ಟೇಷನ್ ಹತ್ರ ಹೋಗ್ತಾ ಇದ್ವಿ. ಆಗ ತುಂಬ ಹೊಟ್ಟೆ ಹಸಿವಾಗಿತ್ತು. ಸೊ ಹಾಗಾಗಿ ಅಲ್ಲೇ ಇದ್ದ ಒಂದು ಹೋಟೆಲ್ಗೆ ಹೋದ್ವಿ ರೈಲ್ವೆ ಸ್ಟೇಷನಲ್ಲಿ. ಅಲ್ಲಿ ಒಂದು ಹೋಟೆಲ್ ತುಂಬಾ ಚೆನ್ನಾಗಿ ಕಾಣಿಸ್ತು, ರೈಲ್ವೆ ಸ್ಟೇಷನ್ ಥೀಮ್ ಥರ, ಚೇರ್ಸು ಎಲ್ಲ ರೈಲ್ವೆ ಥರ. ದೆನ್ ಅವರು ಕ್ಯಾಶಿಯರ್ ಕುತ್ಕೊಂಡಿದ್ರು ಅಲ್ವಾ, ಅದು ಒಳ್ಳೆ ಕಾರ್ ಥರ ಎಲ್ಲ ತುಂಬ ಚೆನ್ನಾಗಿತ್ತು, ಒಳ್ಳೆ ಥೀಮಲ್ಲಿ ಮಾಡಿದರು. ಅವ್ರಿಗೂ ನೈಸ್ ಥೀಮ್ ಅಂತ ಹೇಳಿಬಿಟ್ಟು ಬಂದ್ವಿ. ಹಾಗೆ ನಾವು ಸ್ವಲ್ಪ ಫುಡ್ ಆರ್ಡ್ರ್ ಮಾಡಿಕೊಂಡು, ತುಂಬ ಹೊಟ್ಟೆ ಹಸಿವಾಗಿತ್ತು. ಸೊ ಹಾಗಾಗಿ ಫ್ರೈಡ್ ರೈಸ್ ಅಂತೆ, ಹಾಗೂ ಊಟ ಅಂತೆ ಮಧ್ಯಾಹ್ನ ಆಗಿತ್ತು ನಾವು ದರ್ಶನ ಮುಗಿಸ್ಕೊಳ್ಳೋಷ್ಟೊತ್ತಿಗೆ. ಸೊ ಹಾಗಾಗಿ ಫ್ರೈಡ್ ರೈಸ್ ಊಟ ಹಾಗೂ ಗೋಬಿ ರೈಸ್ ಅಂತೆ, ಪನ್ನೀರ್ ರೈಸ್ ಅಂತೆ ಎಲ್ಲ ತೊಗೊಂಡು ಹಾಗೆ ಊಟ ಮಾಡಿಕೊಂಡು ನಾವು ಹಿಂತಿರುಗಿದ್ವಿ ಅಂತಲೇ ಹೇಳ್ಬೋದು. ಆ್ಯಂಡ್ ಊಟ ಕೂಡ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ನೋಡಿ, ಇದು ಬಂದು ಮೈಸೂರು ರೈಲ್ವೆ ಸ್ಟೇಷನ್ ಆಗಿರುತ್ತೆ, ತುಂಬಾ ಚೆನ್ನಾಗಿದೆ. ಹಾಗೂ ನೋಡಿ, ನಮ್ಮ ಇಂಡಿಯನ್ ಫ್ಲ್ಯಾಗ್ ಎಷ್ಟು ಚೆನ್ನಾಗಿ ಹಾರ್ತಾ ಇದೆ. ಆ್ಯಂಡ್ ನೋಡಿ, ತುಂಬ ಜನ ಬರ್ತಾಯಿದ್ರು, ಬಟ್ ಅಷ್ಟೊಂದೇನು ಜನ ಇರಲಿಲ್ಲ, ಯಾಕೆ ಮಧ್ಯಾಹ್ನ ಅಲ್ವಾ, ಅದಕ್ಕಾಗಿ ಅನಿಸುತ್ತೆ ತುಂಬ ಜನ ಇರಲಿಲ್ಲ. ಐ ಲವ್ ಮೈಸೂರು, ಎಷ್ಟು ಸುಂದರವಾಗಿದೆ ಅಲ್ವಾ ಮೈಸೂರು. ಹಾಗೆ ನಾವು ಟ್ರೈನ್ ಹತ್ತಿ ನಾವು ನಮ್ಮ ಬ್ಯಾಂಗ್ಳೂರಿಗೆ ರಿಟರ್ನ್ ಆಗ್ತಾಯಿದ್ವಿ.
ರಿಟರ್ನ್ ಆಗೋ ಸಮಯದಲ್ಲಿ ತುಂಬಾ ಮಳೆ ಬೀಳ್ತಾಯಿತ್ತು. ಆ ನೇಚರ್ಗೂ ಆ ಮಳೆಗೂ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ತುಂಬ ಪೀಸ್ಫುಲ್ಲಾಗಿ ವಾವ್ ನೇಚರ್ನೆಲ್ಲ ಕಣ್ಣು ತುಂಬಿಕೊಂಡು ನಾವು ಮನೆಗೆ ರಿಟರ್ನ್ ಆಗಿದ್ವಿ ಅಂತಲೇ ಹೇಳ್ಬೋದು. ಆ್ಯಂಡ್ ಗೈಸ್, ನನ್ನ ಅನುಭವದ ಮಾತಲ್ಲಿ ಆ ಚಾಮುಂಡಿ ತಾಯಿನ ನಂಬಿದವ್ರಿಗೆ ಯಾವತ್ತೂ ಕೈ ಬಿಟ್ಟಿಲ್ಲ. ನಾವು ತುಂಬ ವರ್ಷದಿಂದ ಚಾಮುಂಡೇಶ್ವರಿ ತಾಯಿನೇ ನಂಬ್ಕೊಂಡಿದ್ದೀವಿ. ಅವರು ಕೂಡ ಯಾವತ್ತೂ ಕೈ ಬಿಟ್ಟಿಲ್ಲ. ಸೊ ಚಾಮುಂಡೇಶ್ವರಿ ಟೆಂಪಲ್ಗೆ ವಿಸಿಟ್ ಮಾಡಿ, ನಿಮಗೂ ಕೂಡ ತುಂಬಾ ಒಳ್ಳೆಯದಾಗುತ್ತೆ. ಆ್ಯಂಡ್ ನಮ್ಮ ಮೈಸೂರಿನ ನಾಡ ದೇವತೆ ತುಂಬ ಪವರ್ಫುಲ್ ಅಂತಲೇ ಹೇಳ್ಬೋದು. ಆ್ಯಂಡ್ ಗೈಸ್, ಆ ದೇವರ ಕೃಪೆ ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ಆಶಿಸ್ತೀನಿ. ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಚಾಮುಂಡಿ ಹಿಲ್ಗೆ ಹೋಗಿಲ್ಲ, ಟೆಂಪಲ್ಗೆ ವಿಸಿಟ್ ಮಾಡಿಲ್ಲ, ಥ್ರೂ ಸ್ಟೆಪ್ಸ್ ಹೋಗಿಲ್ಲ, ಖಂಡಿತ ವಿಸಿಟ್ ಮಾಡಿ ತಪ್ಪದೆ. ನಿಮಗೆ ಒಳ್ಳೆ ಗುಡ್ ಡಿವೋಷ್ನಲ್ ವೈಬ್ ಸಿಗುತ್ತೆ, ತುಂಬ ಪೀಸ್ಫುಲ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಥ್ಯಾಂಕ್ ಯು.